ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಿದ್ದೀವಿ ನಂಜನಗೂಡಿಗೆ. ಸಾಕಷ್ಟು ವಿಷಯಗಳು, ಸಾಕಷ್ಟು ವಿಶೇಷತೆಗಳು ಈ ಸ್ಥಳದ ಬಗ್ಗೆ ಹೇಳೋದಾದರೆ ತುಂಬ ಇದೆ. ಒಂದೊಂದಾಗೆ ತಿಳ್ಕೊತಾ ಹೋಗೋಣ. ನಾನು ಹೋಗಿದ ತಕ್ಷಣ ಫಸ್ಟು ಕಪಿಲಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ನಂತರ ದೇವರ ದರ್ಶನ. ಸೊ ಇವತ್ತು ಏನು ನೋಡ್ತಿದ್ದೀರಾ, ವಿಶೇಷವಾದ ದಿನಗಳಲ್ಲಿ ಪೌರ್ಣಮಿ, ಸೋಮವಾರ, ಹಬ್ಬ ಹರಿದಿನಗಳಲ್ಲಿ ತುಂಬ ಜನ ಇರ್ತಾರೆ, ತುಂಬ ಕ್ರೌಡ್ ಇರುತ್ತೆ. ಈ ಥರ ಇರುತ್ತೆ, ಎಲ್ಲ ಅಂಗಡಿ ಮುಂಗಟ್ಟುಗಳು ಎಲ್ಲ ಇರುತ್ತೆ ದೇವಸ್ಥಾನದಲ್ಲಿ. ಸ್ವಲ್ಪ ವೀಕ್ ಡೇಸಲ್ಲಿ, ಮಾಮೂಲಿ ದಿನಗಳಲ್ಲಿ ಇಷ್ಟೊಂದು ಜನ, ಇಷ್ಟೊಂದು ಅಂಗಡಿಗಳಿರಲ್ಲ. ನಾನು ಎರಡನ್ನೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಡಿಫ್ರೆನ್ಸಸ್ ಏನಿದೆ ನೀವು ಅದನ್ನು ನೋಡ್ಬೋದು. ಇದನ್ನ ನೋಡಿ ನೀವು ಯಾವಾಗ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ನಂಜನಗೂಡಿನ ಬಗ್ಗೆ ಹೇಳೋದಾದರೆ, ಪುರಾಣ ಕಥೆಗಳ ಪ್ರಕಾರ ಶಿವಪುರಾಣದಲ್ಲಿ ಉಲ್ಲೇಖ ಆಗಿರೋದು ನಂಜನಗೂಡು ಗರಲಪುರಿ ಅಂತ. ಆಗಿನ ಗರಲಪುರಿಯೇ ಈಗಿನ ನಂಜನಗೂಡು. ಹೌದು, ಈ ಸ್ಥಳನ ಮೊದಲು ಪತ್ತೆ ಹಚ್ಚಿದ್ದು ಪರಶುರಾಮ ಅವರು. ಅವರ ಪಾಪ ವಿಮೋಚನೆಗೆ ಸ್ಥಳವನ್ನು ಹುಡುಕ್ತಾ ಇರಬೇಕಾದ್ರೆ ಅವರು ವಿಮೋಚನೆ ಮಾಡ್ಕೊಳ್ಳೋಕ್ಕೆ ಆಯ್ಕೆ ಮಾಡಿಕೊಂಡಂತಹ ಜಾಗ ನಮ್ಮ ನಂಜನಗೂಡಾಗಿತ್ತು. ಮತ್ತು ಈ ಲಿಂಗವನ್ನು ಮೊದಲು ಪತ್ತೆ ಹಚ್ಚಿದ್ದು ಅವರೇ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲ, ಗೌತಮ ಮಹರ್ಷಿಗಳು ಕೂಡ ಇಲ್ಲಿ ಲಿಂಗಾರಾಧನೆ ಮಾಡಿದ್ದಾರೆ. ಮತ್ತು ಆಲಯ ಕಟ್ಟಿಸಿ ರಥೋತ್ಸವವನ್ನು ಅವರು ಏರ್ಪಡಿಸ್ತಾ ಇದ್ರು ಅನ್ನೋದು ಉಲ್ಲೇಖ ಕೂಡ ಇದೆ. ನದಿ ತೀರದಲ್ಲಿ ಯುವ ಬ್ರಿಗೇಡ್ ಅವರು ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಈ ಥರ ಸಣ್ಣ ಸಣ್ಣದನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು ನನಗೆ. ಇನ್ನು ಎಲ್ಲ ಸ್ನಾನಗಳನ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನೀವೇನು ನೋಡಿದ್ರಿ ಆ ಥರ ಒಂದು ಅದ್ಭುತವಾದ ಶಿವಲಿಂಗ ಮೂರ್ತಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಈಶ್ವರ ಹೇಗೆ ಶ್ರೀಕಂಠ ಅಥವಾ ನಂಜುಂಡೇಶ್ವರ ಆದ ಅನ್ನೋ ಕತೆ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನನ್ನ ನೆಕ್ಸ್ಟ್ ಲೈವಲ್ಲಿ ಆ ಸ್ಟೋರಿನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಧ್ವನಿಯಲ್ಲಿ ಕೇಳೋಕೆ ಇಷ್ಟ ಆದರೆ ಲೈವ್ ಜಾಯ್ನ್ ಆಗಿ. ಇವಾಗೇನು ನೋಡ್ತಿದ್ದೀರಾ ನೀವಿದು ರಾಜಗೋಪುರ. ಇತಿಹಾಸದ ಪ್ರಕಾರ ನೋಡೋದಾದರೆ ಈ ದೇವಾಲಯ ನಿರ್ಮಾಣ ಆಗಿರೋದು ಸರಿಸುಮಾರು 10ನೇ ಶತಮಾನದಲ್ಲಿ. ಮೊದಲು ಆಳ್ವಿಕೆ ನಡೆಸಿದ್ದು ಗಂಗರು ಅಂತ ಹೇಳುತ್ತೆ ಇತಿಹಾಸ. ಅಷ್ಟೇ ಅಲ್ಲ, ಚೋಳರು, ಹೊಯ್ಸಳರು ಅವರೆಲ್ಲರ ಕೊಡುಗೆಗಳು ಸಾಕಷ್ಟಿದೆ. ವಿಜಯನಗರ ಕಾಲದಲ್ಲಿ ಈ ರಾಜಗೋಪುರ, ಧ್ವಜಸ್ತಂಭ, ದಕ್ಷಿಣ ಮೂರ್ತಿ, ಸೂರ್ಯನಾರಾಯಣ ಮೂರ್ತಿ, ಇನ್ನು ಸಾಕಷ್ಟು ವಿಗ್ರಹಗಳು ಆಗಿದ್ದು ಅಂತ ಹೇಳ್ತಾರೆ. ಸರಿಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಮೈಸೂರು ಒಡೆಯರ್ ವಂಶಸ್ಥರು ಇದನ್ನು ಸಾಕಷ್ಟು ಅಭಿವೃದ್ಧಿಪಡಿಸ್ತಾರೆ. ಅದರಲ್ಲೂ ರಾಣಿ ದೇವರಾಜಮಣ್ಣಿಯವರು 9 ಅಂತಸ್ತಿನ 120 ಅಡಿ ಎತ್ತರದ ಈ ದೇವಾಲಯದ ಗೋಪುರವನ್ನು ನಿರ್ಮಾಣ ಮಾಡಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತಂದರೆ, ಇಲ್ಲಿ ಪಂಚರಥಗಳಿದೆ. ತುಂಬ ದೊಡ್ಡದಾದ ರಥ, ಸರಿಸುಮಾರು 90 ಅಡಿ ಎತ್ತರ ಇದೆ. ತುಂಬ ಚಿಕ್ಕದು ಅಂತ ಅಂದರೆ ಅದು 40 ಅಡಿ ಎತ್ತರ ಇದೆ. ಇದನ್ನು ನಾವು ಮಾಮೂಲಿ ದಿನಗಳಲ್ಲಿ ನೋಡಲಿಕ್ಕಾಗಲ್ಲ. ನಂಜನಗೂಡಲ್ಲಿ ಜಾತ್ರೆ ನಡೆಯೋ ಟೈಮಲ್ಲಿ, ರಥೋತ್ಸವದ ದಿನಗಳಲ್ಲಿ, ಆ ಸಮಯಗಳಲ್ಲಿ ಈ ರಥಗಳನ್ನು ನಾವು ನೋಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಇದನ್ನು ಗೌತಮ ಮಹರ್ಷಿಗಳು ಶುರು ಮಾಡಿದ್ದು. ಆದರೆ 1819ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇದನ್ನ ಜೀರ್ಣೋದ್ಧಾರ ಮಾಡಿದ್ರು. ತದನಂತರ ಸಾಕಷ್ಟು ಬಾರಿ ಜೀರ್ಣೋದ್ಧಾರ ಆಗಿದೆ ರಥಗಳು. ಅಂದಹಾಗೆ ಇದು ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ. ಸರಿಸುಮಾರು 4831 ಚದುರ ಮೀಟರ್ ಇದೆ. ಅಷ್ಟೇ ಅಲ್ಲ, ಇದು 141 ಕಲ್ಲಿನ ಕಂಬಗಳಿಂದ ಕೂಡಿದೆ. ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಅಂದಹಾಗೆ ನಿಮಗೆಲ್ಲ ಗೊತ್ತೇ ಇದೆ, ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಹಾಗೆ ನಾನು ಯಾವುದೋ ವೀಡಿಯೋಗಳನ್ನು ಮಾಡಿಲ್ಲ. ಹಾಗಾಗಿ ನಾನು ದೇವರ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿದ್ದ ಗಣೇಶನ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಪ್ರಸಾದನ ತಗೊಂಡು ನಾನು ಹೊರಟಿದ್ದು ಅಲ್ಲೇ ಇದ್ದಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಹೌದು, ನಂಜುಂಡೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ.
ಆದರೆ ಇವತ್ತು ನಾನು ಹೋಗಿದ್ದ ದಿನ ಚಾಮುಂಡೇಶ್ವರಿ ದೇವಸ್ಥಾನ ಓಪನ್ ಇರಲಿಲ್ಲ. ಅದು ಸಂಜೆ 6 ಗಂಟೆ ಮೇಲೆ ಓಪನ್ ಇರುತ್ತಂತೆ. ಇದೇ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಹೊರಗಡೆಯಿಂದನೇ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ನಾನು ನಂತರ ಹೊರಟಿದ್ದು ಪರಶುರಾಮ ದೇವಸ್ಥಾನಕ್ಕೆ. ಪರಶುರಾಮ ದೇವಸ್ಥಾನದ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.